ಕೊಡಿ. ಕೊಡ್ತಾ ಇದೀನಿ ಸರ್, ಅಪ್ಪಂಗೆ ಕೊಡ್ತೀನಿ ಸರ್. ಮಾತಾಡಿ. ಸರ್. ಹಲೋ ಸರ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನಿನ್ನೆ ಹುಡುಗ ಬಂದು ಭೇಟಿಗಿದ್ದ, ಹಾಂ ಸರ್. ಹೇಳಿದಾನೆ ಎಲ್ಲ ಕರೆಕ್ಟ್ ಆಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಹಾಂ, ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್, ಸರಿ ಇದೆನಾ? ಮಾಡೋಣ? ಹಾಂ, ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಭಾಳ ಚೀಪಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ನನ್ನ ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳ್ತಂತ. ಸ್ವಲ್ಪ ಏನಾರೇ ನೋಡೋಣ, ಬಟ್ ಅವ್ರು ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ಎಷ್ಟು ಸರ್ ಅದು? ಅವರೆಲ್ಲ ಭಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್, 70? 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ, ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ಬೇಕು. ಬೇಗ ಅಂದ್ರೆ ಸರ್, ನಾಳೆ ಸೋಮವಾರ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀಟ್ ಪರೀಕ್ಷೆಯ ಅಧ್ವಾನ ಅಥವಾ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿಭಟನೆ ಬಗ್ಗೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ನಮ್ಮ ರಾಜ್ಯದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ರು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದು ತಪ್ಪೇನಲ್ಲ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಅದು. ಹೀಗೆ ದೆಹಲಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಡಿ.ಕೆ. ಶಿವಕುಮಾರ್ ಅವರು ಅವರ ಆಡಳಿತ ಇರುವಂತ ಅಥವಾ ಅವರು ಮುಖ್ಯಮಂತ್ರಿ ಆಗಿರುವಂತ ನಮ್ಮ ರಾಜ್ಯದ ಕಡೆಗೂ ಸ್ವಲ್ಪ ಗಮನವನ್ನ ಕೊಡಬೇಕು. ಅದರಲ್ಲೂ ಕೂಡ ಈ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಗಮನಿಸಲೇಬೇಕು, ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ. ಇಲ್ಲ ಅಂತಾದ್ರೆ ಅದೆಷ್ಟೋ ಮಂದಿಯ ಭವಿಷ್ಯ ಇದರಿಂದಾಗಿ ಸರ್ವನಾಶ ಆಗತ್ತೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಈ KPSC ಸಂಸ್ಥೆ ಬಗ್ಗೆ ಗೊತ್ತಿದೆ. ನಮ್ಮಲ್ಲಿ ಬಹುತೇಕ ಸರ್ಕಾರಿ ಪರೀಕ್ಷೆಗಳನ್ನು ನಡೆಸುವಂತ ಸಂಸ್ಥೆ ಅದು. ಆ KPSC ಸಂಸ್ಥೆಯ ಲಂಚಪಾಕದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಅಧ್ವಾನಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆ KPSC ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇತ್ತೀಚೆಗೆ ತಮ್ಮ ಮಗಳಿಗೆ ಹುದ್ದೆಯನ್ನ ಕೊಡಿಸೋದಿಕ್ಕೆ ಏನೇನೆಲ್ಲ ಫೇಕ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿದ್ರು, ಏನೆಲ್ಲ ನಾಟಕ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅವರನ್ನ ರಾಜ್ಯಪಾಲರು ಅವರ ಹುದ್ದೆಯಿಂದ ಸಸ್ಪೆಂಡ್ ಮಾಡಿ ಬಿಟ್ಟಿದ್ರು. ಆಗ್ಲೇ ನಮಗೆ ಯೋಚನೆ ಬರಬೇಕಿತ್ತು, ಮಗಳಿಗೋಸ್ಕರ ಹಿಂಗೆ ಫೇಕ್ ಸರ್ಟಿಫಿಕೇಟ್ ಅನ್ನ ಕ್ರಿಯೇಟ್ ಮಾಡಿದಂಥವ್ರು ಇನ್ನೇನೇನೆಲ್ಲ ಮಾಡಿರ್ಬೇಡ ಈ KPSC ಎನ್ನುವಂಥ ಸಂಸ್ಥೆಯಲ್ಲಿ ಎನ್ನುವಂಥ ವಿಚಾರ. ಇನ್ನೊಂದು, ನಮ್ಮಲ್ಲಿ ಆಗಾಗ ಧಾರವಾಡದಲ್ಲೂ ಕೂಡ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದಂಥ ವಿಚಾರ, ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದಂಥ ವಿಚಾರ. ಅದಾದ ಬಳಿಕ ರಾಜ್ಯ ಸರ್ಕಾರ ನೇಮಕಾತಿಯನ್ನು ನಡೆಸ್ತೇವೆ ಅಂತ ಪ್ರಾಮಿಸ್ ಮಾಡಿ, ಅದಾದ ಬಳಿಕ ಹಂತ ಹಂತವಾಗಿ ಇದೀಗ ನೇಮಕಾತಿ ನಡೀತಾ ಇದೆ. ಅದೆಲ್ಲವೂ ಕೂಡ ಒಂದು ಕಡೆಯಿಂದ. ಇದರ ನಡುವೆ ಇದೀಗ ಅದೇ KPSC ಸಂಸ್ಥೆಯ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಸಾಮಾನ್ಯವಾದಂಥ ಆರೋಪ ಅಲ್ಲ ಬಂಧುಗಳೇ. ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಡೀಲ್ ಮಾಡಿದಂಥ ಆರೋಪ, ಅಥವಾ 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಂಥ ಆರೋಪ ಕೇಳಿ ಬಂದಿದೆ. ಅದು ಪಶು ವೈದ್ಯಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಅದೊಂದು ಹುದ್ದೆಗೆ ಸೀಮಿತವಾಗಿ ನಾವಿಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಯಾವ್ಯಾವ ಹುದ್ದೆಗೆ ಅದು ಎಷ್ಟು ಡೀಲ್ ನಡೆದಿರಬೇಡ. ಈ ರೀತಿಯಾಗಿ 70 ಲಕ್ಷನೋ 80 ಲಕ್ಷನೋ ಹಣವನ್ನ ಕೊಟ್ಟು ಆ ಹುದ್ದೆಗೆ ಬಂದಂಥ ವ್ಯಕ್ತಿ ಅದು ಎಷ್ಟರ ಮಟ್ಟಿಗೆ ಜನರ ರಕ್ತವನ್ನ ಹೀರಬೇಡ. ನೀವು ಯೋಚನೆಯನ್ನ ಮಾಡಿ. ಅಂದ್ರೆ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ನಮ್ಮಲ್ಲಿ ಲಂಚ ಬಾಕತನ, ಭ್ರಷ್ಟಾಚಾರ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ, ಜನರ ರಕ್ತ ಹೀರ್ತಿದ್ದಾರೆ ಅಂತ ಹೇಳಿ. ಅದೆಲ್ಲದಕ್ಕೂ ಕೂಡ ಕಾರಣ ಅಥವಾ ಅದರ ಬೇರು ಎಲ್ಲಿದೆ ಅಂದ್ರೆ ಇಲ್ಲಿ ಅಡಗಿದೆ. ಇಲ್ಲಿ ಲಂಚವನ್ನ ಕೊಟ್ಟು ಆ ಹುದ್ದೆಯನ್ನ ಅಲಂಕರಿಸಿದಂಥವ್ರು ಮುಂದೆ ಜನರ ರಕ್ತವನ್ನ ಹೀರದೆ ಬಿಡ್ತಾರಾ? ಹೀರಿಯೇ ಹೀರ್ತಾರ. ಒಂದು ರೀತಿಯಲ್ಲಿ ಬಿಸ್ನೆಸ್ ರೀತಿ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಎನ್ನುವ ರೀತಿಯಲ್ಲಿ. ಓಕೆ, ಏನಿದು ಅನ್ನೋದನ್ನ ಗಮನಿಸ್ತೋಣ. ಬಹಳ ಗಂಭೀರ ವಿಚಾರ, ನೀವೆಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತ ಸಂಗತಿ ಇದು. ಬಂಧುಗಳೇ, ಏನಾಯ್ತು ಇತ್ತೀಚೆಗೆ ಪಶು ವೈದ್ಯಾಧಿಕಾರಿ ಹುದ್ದೆ KPSC ಇಂದ ನಡೆಯುವಂತ ಪರೀಕ್ಷೆ. ಅದು ಒಟ್ಟು 400 ಹುದ್ದೆ, 342 ಸಾಮಾನ್ಯ, 58 ಬ್ಯಾಕ್ಲಾಗ್ ಇತ್ತು. ಒಟ್ಟಾರೆಯಾಗಿ 400 ಹುದ್ದೆ. ಜನವರಿ 8ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ಪರೀಕ್ಷೆ ನಡೆಯಿತು. ಅದಾದ ಬಳಿಕ ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು. ಅಂತಿಮವಾಗಿ ಇತ್ತೀಚೆಗೆ 17-18 ತಾರೀಕಿನಂದು ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ. ಅದಾದ ಬಳಿಕ ಯಾರ್ಯಾರು ಪರೀಕ್ಷೆಯನ್ನ ಬರೆದಿದ್ರು, 400 ಹುದ್ದೆಗೆ ಸಾಕಷ್ಟು ಮಂದಿ ಪರೀಕ್ಷೆಯನ್ನ ಬರೆದಿದ್ರು. ಪರೀಕ್ಷೆಯನ್ನ ಬರೆದಂತವರಿಗೆ ಆ ಅಂತಿಮ ಪಟ್ಟಿಯನ್ನು ನೋಡಿ ಶಾಕ್ ಆಯ್ತು, ಅಥವಾ ಒಂದು ರೀತಿಯಲ್ಲಿ ಅನುಮಾನ ಬರೋದಕ್ಕೂ ಕೂಡ ಶುರುವಾಗ್ಬಿಡ್ತು. ಯಾಕಂದ್ರೆ ಅರ್ಹತೆ ಇಲ್ಲದಂಥವರು ಅದರಲ್ಲಿ ಉನ್ನತ ಹುದ್ದೆಯನ್ನ ಪಡೆದುಕೊಂಡಿದ್ರು ಅಥವಾ ರ್ಯಾಂಕ್ ಬಂದಿತ್ತು.
ಯಾರ್ಯಾರು ಪ್ರತಿಭಾವಂತರಿದ್ರು, ಯಾರ್ಯಾರಿಗೆ ಅರ್ಹತೆ ಇತ್ತು, ಅವ್ರು ಯಾರಿಗೂ ಕೂಡ ಅದರ ಅವಕಾಶವೇ ಸಿಕ್ಕಿರಲಿಲ್ಲ. ಆಗ ಅವರ ಅನುಮಾನ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ, ಇದರಲ್ಲಿ ಅಕ್ರಮ ನಡೆದಿದೆ ಅಂತೇಳಿ. ಆಗ ಅವರಿಗೆ ಪೂರಕವಾಗಿ ಒಂದಷ್ಟು ದಾಖಲೆಗಳೆಲ್ಲವೂ ಕೂಡ ಸಿಗೋದಕ್ಕೆ ಶುರುವಾಗುತ್ತೆ. ಅದೇನೇನು ಅಂತ ಈಗ ಗಮನಿಸ್ತಾ ಹೋಗೋಣ. ಬಂಧುಗಳು, ಏನಾಯ್ತು ಅಂದ್ರೆ ಇಲ್ಲಿ ಈ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಲಿಖಿತ ಪರೀಕ್ಷೆ ಎಲ್ಲವೂ ಕೂಡ ನಡೆದು ಈ ಪ್ರಾವಿಷನಲ್ ಲಿಸ್ಟ್ ಅಂತ ಬಿಡ್ತಾರೆ ನೋಡಿ, 1:3 ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ಬಿಡ್ತಾರಲ್ಲ, ಆ ಲಿಸ್ಟ್ ಅನ್ನ ಬಿಟ್ಟಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಅಭ್ಯರ್ಥಿಗಳ ಹೆಸರು ಇರುತ್ತಲ್ಲ, ಯಾರ್ಯಾರು ಪರೀಕ್ಷೆನ ಬರೆದಿದ್ರು ಅಂತ ಹೇಳಿ ಅವರ ಹೆಸರು ಮತ್ತೆ ರಿಜಿಸ್ಟರ್ ನಂಬರ್ ಸಿಗುತ್ತಲ್ಲ. ಅದಾದ ಬಳಿಕ ಈ ಮಿಡಲ್ ಮ್ಯಾನ್ಗಳು ಅಥವಾ ಏಜೆಂಟ್ಗಳು ಏನಿದ್ದಾರೆ ಅವರ ನಂಬರ್ ಮತ್ತೆ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿ ಅಭ್ಯರ್ಥಿಗಳಿಗೆ ಫೋನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಥವಾ ಪರೀಕ್ಷೆ ಬರೆದಂಥವರಿಗೆ, ನೋಡಪ್ಪ ನಿನ್ನ OMR ಶೀಟ್ ಅನ್ನ ನೋಡಿದ್ದೇನೆ, ನಿನ್ನ ಮಾರ್ಕ್ಸ್ ಇಷ್ಟಿದೆ, ಅಂತಿಮ ಪಟ್ಟಿಯಲ್ಲಿ ನಿನ್ನ ಹೆಸರು ಬರಬೇಕು ಅಂತಂದ್ರೆ ನಿನಗೆ ಇಂತಿಷ್ಟು ಮಾರ್ಕ್ಸ್ನ ಅವಶ್ಯಕತೆ ಇದೆ, ಅಷ್ಟು ನಿನಗೆ ಬರಬೇಕು ಅಂತಾದ್ರೆ ನಮಗೆ 70 ಲಕ್ಷ ರೂಪಾಯಿ ಕೊಡಬೇಕು, 80 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಅವರ ಹತ್ರ ಡೀಲ್ ಅನ್ನ ಕುದುರಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈಗ ಇರುವಂತ ಅನುಮಾನ ಅಂದ್ರೆ 70-80 ಲಕ್ಷ ಕೊಡೋದಕ್ಕೆ ಯಾರ್ಯಾರಿಗೆ ತಾಕತ್ತಿತ್ತೋ ಅಂಥವರೆಲ್ಲರೂ ಕೂಡ ದುಡ್ಡನ್ನ ಕೊಟ್ಟು ಆ ಹುದ್ದೆಯನ್ನ ಗಿಟ್ಟಿಸಿಕೊಂಡಿರುವಂತ ಸಾಧ್ಯತೆ ಇದೆ. ಯಾರ್ಯಾರಿಗೆ ತಾಕತ್ತು ಇರ್ಲಿಲ್ವೋ ಅವರು ಪ್ರತಿಭಾನ್ವಿತರಾಗಿದ್ದರೂ ಕೂಡ ಫೈನಲ್ ಲಿಸ್ಟ್ ನಲ್ಲಿ ಅವರ ಹೆಸರು ಬಂದಿಲ್ಲ ಎನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಿಂಗ್ ಆಪರೇಷನ್ ನ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ, ನೀವು ಆರಂಭದಲ್ಲಿ ಗಮನಿಸಿದ್ರಿ. ಅದೇನು ಆ ಸ್ಟಿಂಗ್ ಆಪರೇಷನ್ ನ ವಿಡಿಯೋ ಅಥವಾ ಆಡಿಯೋ ಅಂದ್ರೆ, ಯಾವಾಗ ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕರೆ ಬರೋದಕ್ಕೆ ಶುರುವಾಯಿತು ಅದನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಹೋರಾಟವನ್ನ ಮಾಡಿರುತ್ತಿರುವಂತ ಆಕ್ಸಾ ಅದರ ಅಧ್ಯಕ್ಷರಾಗಿರುವಂತ ಕಾಂತಕುಮಾರ್ ಅವರು ಏನ್ ಮಾಡ್ತಾರೆ, ಅದೇ ರೀತಿಯಾಗಿ ಯಾರಿಂದ ಫೋನ್ ಬಂದಿತ್ತು ಆ ಏಜೆಂಟ್ಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಆ ಏಜೆಂಟ್ ಬಹಳ ಆರಾಮಾಗಿ ಹೇಳ್ತಾ ಹೋಗ್ತಾನೆ, ನೋಡ್ರಿ ಕಾಸ್ಟ್ಲಿ ಆಗುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಡ್ತೀನಿ, ಒಂದು 80 ಲಕ್ಷ ಆಗುತ್ತೆ, ಸ್ವಲ್ಪ ಏನಾದರೂ ಹಂಗು ಹಿಂಗು ಮಾಡಿದ್ರೆ ಡೀಲ್ ಕುದುರಿಸಿ ಒಂದು 70 ಲಕ್ಷಕ್ಕೆ ಆಗಬಹುದು ಎನ್ನುವಂತ ರೀತಿಯಲ್ಲಿ ಇವರು ಆರಂಭಿಕವಾಗಿ ಅದನ್ನ ಪತ್ತೆ ಹಚ್ಚಬೇಕು ಆ ಜಾಲವನ್ನ ಅಂತ ಒಂದು 2 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೂಡ ಹಾಕಿ ಅದಾದ ಬಳಿಕ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅಂತಿಮವಾಗಿ ಬಂದೀಗ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈ ನೇಮಕಾತಿ ಏನಾಗಿದೆ ಅದು ಕಂಪ್ಲೀಟ್ ಆಗಿ ಇದಾಗಬೇಕು ಅಂತ. ಮತ್ತೆ ನೋಡಿ ಇವ್ರ ಆಟ ನೋಡಿ ಹಿಂಗೆ ಅಂತೇಳಿ ಅಡ್ವಾನ್ಸ್ ಅಂತ ಹೇಳಿ ಇವ್ರಿಗೆ 40 ಲಕ್ಷ ರೂಪಾಯಿ ಕೊಡ್ಬೇಕಂತೆ, ಜೊತೆಗೆ ಇವರ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಕೂಡ ಅವ್ರ ಹತ್ರ ಕೊಟ್ಟಿರ್ಬೇಕಂತೆ. ಅದಾದ ಬಳಿಕ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವ ಸಂದರ್ಭದಲ್ಲಿ ಉಳಿದಂತ 40 ಲಕ್ಷ ರೂಪಾಯಿ ಇವರಿಗೆ ಕೊಡಬೇಕು, ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಅವ್ರಿಗೆ ಕೊಡ್ತಾರೆ. ಅದಾದ ಬಳಿಕ ಅವ್ರು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವನ್ನು ಕೂಡ ಮಾಡ್ಕೊಳ್ಬಹುದು. ಈಗ KPSC ಸಂಬಂಧಪಟ್ಟ ಹಾಗೆ ಅನುಮಾನ ಯಾಕೆ ಅಂದ್ರೆ, ಈ ಪ್ರಾವಿಷನಲ್ ಲಿಸ್ಟ್ ಬರುತ್ತಲ್ಲ, ಆ ಲಿಸ್ಟ್ ನಲ್ಲಿ ಕೇವಲ ಅಭ್ಯರ್ಥಿ ಹೆಸರು ಮತ್ತೆ ರಿಜಿಸ್ಟರ್ ನಂಬರ್ ಮಾತ್ರ ಇರುತ್ತೆ. ಆತನ ಫೋನ್ ನಂಬರ್ ಆಗಲಿ ವಿಳಾಸ ಆಗಲಿ ಅದ್ಯಾವುದು ಕೂಡ ಇರೋದಿಲ್ಲ. ಫೋನ್ ನಂಬರ್, ವಿಳಾಸ, ಆತನ ಸಂಪೂರ್ಣವಾದಂತಹ ವಿವರ ಎಲ್ಲಿ ಸಿಗುತ್ತೆ ಅಂದ್ರೆ ಅದು KPSC ಕಚೇರಿಯಲ್ಲಿ ಮಾತ್ರ. ಹೀಗಾಗಿ ಇವರೆಲ್ಲರಿಗೂ ಕೂಡ ಅನುಮಾನ ಏನಪ್ಪಾ ಅಂದ್ರೆ KPSC ಸದಸ್ಯರು ಹಾಗೆ ಅಧ್ಯಕ್ಷರು, ಹಿಂದೆ ಇದರಲ್ಲಿ ಅಧ್ಯಕ್ಷರು ಸಸ್ಪೆಂಡ್ ಆದ್ರ ಶಿವಶಂಕರಪ್ಪ ಸಾಹುಕಾರ್, ಅವರೆಲ್ಲರೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಒಂದಷ್ಟು ಏಜೆಂಟ್ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ, ಒಂದಷ್ಟು ಮಿಡಲ್ ಮ್ಯಾನ್ ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರಾವಿಷನಲ್ ಲಿಸ್ಟ್ ಬರ್ತಾ ಇದ್ದ ಹಾಗೆ ಅದರಲ್ಲಿ ಪ್ರತಿಭಾನ್ವಿತರನ್ನು ಇವರು ಬಿಟ್ಬಿಡ್ತಾರೆ, ಅವ್ರನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಯಾರ್ಯಾರು ಸ್ವಲ್ಪ ಹಿಂದೆ ಉಳಿದಿರ್ತಾರೆ ಅವರನ್ನ ಮುಂದೆ ತಳ್ಳೋದಿಕ್ಕೆ ಏನ್ ಮಾಡ್ತಾರೆ, ಮಿಡಲ್ ಮ್ಯಾನ್ಗಳಿಗೆ ನೋಡಪ್ಪ ಇವ್ರ ಫೋನ್ ನಂಬರು, ನೋಡಪ್ಪ ಇವರ ಅಡ್ರೆಸ್ಸು, ಹೇಗಾದ್ರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಡೀಲ್ನ ವಿಚಾರವನ್ನ ಹೇಳಿ, ಡೀಲ್ಗೆ ಓಕೆ ಅಂತಾದ್ರೆ ನಾವು ಮುಂದೆ ಇದು ಮಾಡೋಣ ಎನ್ನುವ ರೀತಿಯಲ್ಲಿ. ಅಂದ್ರೆ ಈಗ KPSC ನಮಗೋದಕ್ಕೆ ಸಂಬಂಧವೇ ಇಲ್ಲ ಅಂತಾದ್ರೆ ಈ ಮಿಡಲ್ ಮ್ಯಾನ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಕ್ಕೆ ಹೇಗೆ ಸಾಧ್ಯ, ಈ ಅಭ್ಯರ್ಥಿಗಳ ಹೆಸರು ಸಿಗೋದಿಕ್ಕೆ ಹೇಗೆ ಸಾಧ್ಯ? ಇಲ್ಲಂದ್ರೂ ಆಕಾಶದಿಂದ ಉದುರು ಬರೋದಕ್ಕೆ ಸಾಧ್ಯ ಇಲ್ವಲ್ಲ, ಅಥವಾ ಹಿಂಗೇನೋ ಒಂದು ಮ್ಯಾಜಿಕ್ ಮಾಡಿದ ತಕ್ಷಣ ನಂಬರು ಅಡ್ರೆಸ್ ಬರೋದಕ್ಕೆ ಸಾಧ್ಯ ಇಲ್ವಲ್ಲ. KPSC ಕಡೆಯಿಂದಲೇ ನಂಬರು, KPSC ಕಡೆಯಿಂದಲೇ ಅಡ್ರೆಸ್ ಅವರಿಗೆ ಸಿಕ್ಕಿರುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಇದರಲ್ಲಿ KPSC ಇನ್ವಾಲ್ವ್ ಆಗಿರುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಅಭ್ಯರ್ಥಿಗಳ ಆಗ್ರಹ ಏನಪ್ಪಾ ಅಂದ್ರೆ KPSC ಎನ್ನುವಂತ ಸಂಸ್ಥೆಯನ್ನೇ ಮುಚ್ಚಾಕಬಿಡಿ ಎನ್ನುವಂತ ರೀತಿಯಲ್ಲಿ. ಒಂದು ಕಡೆ ಇವತ್ತು ರಾಹುಲ್ ಗಾಂಧಿ ಅವರು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು, DK ಶಿವಕುಮಾರ್ ಅವರು ಕೂಡ ಅದಕ್ಕೆ ಸಾಥನ್ನ ಕೊಟ್ಟಿದ್ರು. ಇಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತ ಇದೆ. ಕಾಂಗ್ರೆಸ್ನ ಆಡಳಿತ ಇರುವಂತ ಈ ರಾಜ್ಯದಲ್ಲಿ KPSCಯ ಈ ಅಧ್ವಾನ ಏನಿದೆ ಅದನ್ನು ಅವರೆಲ್ಲರೂ ಕೂಡ ಗಮನಿಸಲೇಬೇಕಾಗತ್ತೆ. ಇದಕ್ಕೊಂದು ಮುಲಾಮನ್ನ ಹಚ್ಚುವಂತ ಕೆಲಸವನ್ನ ಮಾಡಲೇಬೇಕು. ಬರೀ ಮುಲಾಮನ್ನ ಹಚ್ಚುವಂತ ಕೆಲಸ ಮಾತ್ರ ಅಲ್ಲ, ಹಿಂದೆ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರೂ ಕೂಡ ಹಿಡಿದು ಎಳೆದು ಜನರ ಮುಂದೆ ತಂದು ನಿಲ್ಲಿಸುವಂತ ಕೆಲಸ ಆಗಬೇಕು. ಏನ್ರಿ ಹಿಂಗೆ ಮಾಡಿಬಿಟ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕ್ರಿ? ಏನು ಮಾಡ್ಬೇಕು ಅವರೆಲ್ಲರೂ ಕೂಡ? ಅದು ಎಷ್ಟೋ ಮಂದಿ ಕಷ್ಟಪಟ್ಟು ಪದವಿಯನ್ನ ಮುಗಿಸ್ಕೊಳ್ತಾರೆ, ಅದಾದ ಬಳಿಕ ನನಗೊಂದು ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಕನಸು ಕಾಣ್ತಾರೆ, ಲೈಫ್ ಸೆಕ್ಯೂರಿಟಿ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕಾಗಿಯೋ ಅವ್ರ ಅಪ್ಪ ಅಮ್ಮ ಅದಕ್ಕೋಸ್ಕರ ತ್ಯಾಗ ಮಾಡ್ತಾರೆ. ಊರಲ್ಲಿರುವಂಥ ಜಮೀನು ಮತ್ತೊಂದು ಮಗದೊಂದು ಅದೆಲ್ಲವನ್ನು ಕೂಡ ಸೇಲ್ ಮಾಡಿ ಮಕ್ಕಳಿಗೆ ಕೋಚಿಂಗು ಇನ್ನೊಂದೇನೋ ವ್ಯವಸ್ಥೆಯನ್ನು ಮಾಡಿಸ್ತಾರೆ. ಅವ್ರ ಪಾಪ ಮಕ್ಕಳು ಎಲ್ಲೆಲ್ಲಿಂದನೂ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಓದ್ಕೊಂಡು 3 ಹೊತ್ತು ತಿನ್ನಕ್ಕಾಗಲಿದ್ರು 1 ಹೊತ್ತು ತಿಂದುಕೊಂಡು ಅದಾದ ಬಳಿಕ ಪರೀಕ್ಷೆಯನ್ನು ಬರೆದಾದ ಬಳಿಕ
ನೀವು ಅಂತಿಮ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರಬೇಕು ಅಂತಾದರೆ, ಹುದ್ದೆಗೆ ನೀವು ಹೋಗಬೇಕು ಅಂತಾದರೆ ನೀವು 70 ಲಕ್ಷ ಕಟ್ಟಬೇಕು, 80 ಲಕ್ಷ ಲಂಚ ಕೊಡಬೇಕು ಅಂದರೆ ಎಲ್ಲಿಂದ ತಂದು ಕೊಡ್ತಾರೆ ಅವರೆಲ್ಲರೂ ಕೂಡ? ಅಷ್ಟು ವರ್ಷ ಕನ್ಸ್ಕೊಂಡಿರ್ತಾರೆ. ಈಗ ಓಕೆ, ಈಗ ಪಶು ವೈದ್ಯಾಧಿಕಾರಿ ಇದನ್ನೇ ತಗೊಳ್ಳೋಣ. ಈಗ ಮುಗೀತು, ಆಯ್ತು, ಈಗ ಅಂತಿಮ ಲಿಸ್ಟ್ ಬಿಡುಗಡೆ ಆಗಿದೆ, ಈಗ ಪ್ರತಿಭಾನ್ವಿತರಿಗೆ ಅನ್ಯಾಯ ಆಯಿತು, ನೆಕ್ಸ್ಟ್ ಎಕ್ಸಾಮ್ ಬರ್ಬಿಡೋಣ ಅಂತೇಳಿ ನೆಕ್ಸ್ಟ್ ಏರಿಯಾ ಎಕ್ಸಾಮ್ ಆಗಲ್ಲ, ಮತ್ತೆ ಎಕ್ಸಾಮ್ ಆಗಕ್ಕೆ ಎಷ್ಟೋ ವರ್ಷಗಳ ಕಾಲ ಕಾದು ನಿಲ್ತ್ಕೋಬೇಕು. ಅಷ್ಟೊತ್ತಿಗೆ ಇವ್ರು ವಯೋಮಿತಿ ಇರುತ್ತಲ್ಲ, ವಯಸ್ಸು ಅದು ದಾಟ್ ಹೋಗಿರುತ್ತೆ. ಹೀಗಾದ್ರೆ ಹೇಗೆ? ಇದನ್ನು ಸರಿ ಮಾಡುವಂಥವ್ರು ಯಾರು? ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದು. ನಾನು ಬರೀ ಪರ್ಟಿಕ್ಯುಲರ್ ಆಗಿ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಇದು ಒಂದು ನಮಗೆ ಸಿಕ್ಕಿರುವಂಥ ಉದಾಹರಣೆ ಅಷ್ಟೇ. ಇಂಥದ್ದು ಎಷ್ಟು ಆಗಿರ್ಬೇಡ ಅಂತ ಹೇಳಿ. ಇದರಿಂದ ಸಮಾಜದ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಅದೆಷ್ಟು ಗೊತ್ತಾ? ಜನಸಾಮಾನ್ಯರ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಅದೆಷ್ಟು ಗೊತ್ತಾ? ಇಲ್ಲಿ ಕೇವಲ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದು ಮಾತ್ರ ಅಲ್ಲ, ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಹಣವನ್ನು ಕೊಟ್ಟು ಹುದ್ದೆಗೆ ಬಂದಿರ್ತಾನೋ ಆ ವಿದ್ಯಾರ್ಥಿ ಸಹಜವಾಗಿ ಆನಂತರ ಏನು ಮಾಡೋಕೆ ಶುರು ಮಾಡ್ಕೊಳ್ತಾರೆ, ಹುದ್ದೆಗೆ ಬಂದ ನಂತರ ಜನರಿಂದ ಅದನ್ನು ಕಿತ್ಕೊಳ್ಳೋಕೆ ಆರಂಭಿಸ್ಬಿಡ್ತಾರೆ. ಈ ಪಶು ವೈದ್ಯಾಧಿಕಾರಿ ಹುದ್ದೆಗೆ 70ರಿಂದ 80 ಲಕ್ಷ ಅಂದರೆ ಇನ್ನು ಬೇರೆ ಬೇರೆ ಹುದ್ದೆಗಳಿಗೆ ಇನ್ನು ಎಷ್ಟೆಷ್ಟೆಲ್ಲ ಕೊಟ್ಟು ಬಂದಿರಬೇಡ, 1 ಕೋಟಿ 1.5 ಕೋಟಿ ಕೊಟ್ಟು ಬಂದರೆ ಅವ್ರು ಆಮೇಲೆ ಏನು ಮಾಡ್ತಾರೆ? ಸಿಕ್ತವ್ರ ಹತ್ರ ಲಂಚ, ಸಿಕ್ತವ್ರ ಹತ್ರ ದುಡ್ಡು ಪೀಕೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇದೇ ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಇದು. ಇದು ಯಾವಾಗ ಸರಿ ಮಾಡೋದು, ಯಾರು ಸರಿ ಮಾಡೋದು? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು, ನನ್ನ ಹತ್ರ ಅದು ಇದ್ದಿದ್ರೆ ನಾನು ಅದನ್ನು ಕ್ಲೋಸೇ ಮಾಡಿಬಿಡ್ತಿದ್ದೆ KPSC ಅಂತ ಹೇಳಿ. ಹಾಗಾದ್ರೆ ಇದು ಯಾರ ಹತ್ರ ಇದೆ? ಇದನ್ನು ಸರಿ ಮಾಡುವಂಥವ್ರು ಯಾರು? ಹಾಗಾದ್ರೆ ನಾವು ಪದೇ ಪದೇ ಬಾಯಿ ಬಿಡ್ಕೊಳ್ತಾನೆ ಇದ್ದೀವಿ, KPSC ಅಧ್ವಾನ, KPSC ಕರ್ಮಕಾಂಡ, KPSC ಭ್ರಷ್ಟಾಚಾರ ಅಂತೀವಿ. ಕೋರ್ಟ್ ಕೂಡ KPSCಗೆ ಚೀಮಾರಿಯನ್ನು ಹಾಕುತ್ತೆ. ಇತ್ತೀಚೆಗೆ ಅಧ್ಯಕ್ಷರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದ್ರೆ ಅದನ್ನು ಕಂಪ್ಲೀಟ್ ಆಗಿ ಸರಿ ಮಾಡೋದು ಹೇಗೆ? ಇದಕ್ಕೆ ಯಾರು ಕಾರಣ ಹಾಗಾದ್ರೆ? ಈ ಅಧ್ವಾನಗಳಿಗೆ, ಈ ಲಂಚ ಬಾಕತನಕ್ಕೆ, ಈ ಭ್ರಷ್ಟಾಚಾರಕ್ಕೆ? ಇದು ಇರುವಂತಹ ಪ್ರಶ್ನೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.